ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಈ ದಿನ ಪ್ರಥಮ PUC ಅಧ್ಯಾಯ 4 ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಕೊಡುಗೆಗಳು. ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಮೊದಲನೆಯದಾಗಿ 1 ಅಂಕದ ಪ್ರಶ್ನೆಗಳಲ್ಲಿ ಕಂಡುಬರುವ ಮೊದಲ ಪ್ರಶ್ನೆ, ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು? ಉತ್ತರ ಗ್ರೀಕ್ ನಾಗರಿಕತೆ. ಪ್ರಶ್ನೆ 2, ಹೆಲೆನಸ್ ಎನ್ನುವ ಪದದ ಅರ್ಥವೇನು? ಉತ್ತರ ಹೆಲೆನಸ್ ಎನ್ನುವ ಪದದ ಅರ್ಥ ಗ್ರೀಕ್. ಪ್ರಶ್ನೆ 3, ನಗರ ರಾಜ್ಯಗಳು ಯಾವ ನಾಗರಿಕತೆಯಲ್ಲಿ ಕಂಡುಬರುತ್ತವೆ? ಉತ್ತರ ಗ್ರೀಕ್ ನಾಗರಿಕತೆಯಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 4, ಗ್ರೀಕಿನ ಯಾವ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿಯಾಗಿತ್ತು? ಉತ್ತರ ಅಥೆನ್ಸ್ನಲ್ಲಿ. ಪ್ರಶ್ನೆ 5, ಯಾರ ಕಾಲವನ್ನು ಅಥೆನ್ಸಿನ ಸುವರ್ಣ ಯುಗವೆಂದು ಕರೆಯಲಾಗಿದೆ? ಉತ್ತರ ಫೆರಿಕ್ಲಿಸ್ಸನ ಆಡಳಿತದ ಅವಧಿಯನ್ನು ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಪ್ರಶ್ನೆ 6, ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಹಿಪೋಕ್ರಟಿಸನನ್ನು ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗಿದೆ. ಪ್ರಶ್ನೆ 7, ಪೆಲೋಪೊನೆಷಿಯಾದ ಯುದ್ಧಗಳು ಯಾರ ನಡುವೆ ನಡೆದವು? ಉತ್ತರ ಪೆಲೋಪೊನೆಷಿಯಾ ಯುದ್ಧವು ಅಥೆನ್ಸ್ ಮತ್ತು ಸ್ಪಾರ್ಟಾದ ನಡುವೆ ನಡೆಯಿತು. ಪ್ರಶ್ನೆ 8, ಪೋರರವನನ್ನು ಅಲೆಕ್ಸಾಂಡರ್ ಯಾವ ಕದನದಲ್ಲಿ ಸೋಲಿಸಿದನು? ಉತ್ತರ ಹೈಡಸ್ಪೆಸ್ ಅಥವಾ ಝೇಲಂ ಕದನದಲ್ಲಿ. ಪ್ರಶ್ನೆ 9, ಸೆಲ್ಯೂಕಸ್ನನ್ನು ಸೋಲಿಸಿದ ಭಾರತದ ದೊರೆ ಯಾರು? ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 10, ಯೂರಿಪಿಡಿಸ್ ಯಾರು? ಉತ್ತರ ಗ್ರೀಕಿನ ಶ್ರೇಷ್ಠ ದುರಂತ ನಾಟಕಗಾರ ಹಾಗೂ ಟ್ರೋಜನ್ ವಿಮನ್ ಎಂಬ ಪ್ರಸಿದ್ಧ ನಾಟಕದ ರಚನೆಕಾರ. ಪ್ರಶ್ನೆ 11, ಪೆಲೋಪೊನೆಷಿಯನ್ ಯುದ್ಧಗಳು ಗ್ರಂಥದ ಕರ್ತೃ ಯಾರು? ಉತ್ತರ ಥುಸಿಡೈಡ್ಸ್. ಪ್ರಶ್ನೆ 12, ದಿ ರಿಪಬ್ಲಿಕ್ ಗ್ರಂಥವನ್ನು ಯಾರು ರಚಿಸಿದರು? ಉತ್ತರ ಪ್ಲೇಟೋ. ಪ್ರಶ್ನೆ 13, ಒಲಿಂಪಿಕ್ ಪಂದ್ಯಗಳು ಯಾವ ವರ್ಷದಲ್ಲಿ ಆರಂಭವಾದವು? ಉತ್ತರ ಸಾಮಾನ್ಯ ಶಕ ಪೂರ್ವ 776ರಲ್ಲಿ. ವಿದ್ಯಾರ್ಥಿಗಳೇ, ಇದೇ ಅಧ್ಯಾಯದಲ್ಲಿ ಕಂಡುಬರುವ 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಪ್ರಾಚೀನ ಗ್ರೀಕಿನ ಯಾವುದಾದರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ. ಉತ್ತರ ಅಥೆನ್ಸ್, ಸ್ಪಾರ್ಟಾ, ಕೊರಿಯಂತ್. ಬೇಕಾದ 2 ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 2, ಸೋಲನ್ ಪರಿಚಯಿಸಿದ ಯಾವುದಾದರೂ 2 ಸುಧಾರಣೆಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ ನಾಣ್ಯಗಳನ್ನು ಜಾರಿಗೆ ತಂದನು, ಎರಡನೆಯದಾಗಿ ಜೀತ ಪದ್ಧತಿಯನ್ನು ರದ್ದುಗೊಳಿಸಿದನು, ಮೂರನೆಯದಾಗಿ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ಜಾರಿಗೆ ತಂದನು. ಪ್ರಶ್ನೆ 3, ಕ್ಲೈಸ್ತನಿಸನ 2 ಸುಧಾರಣೆಗಳನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಪೌರತ್ವದ ಹಾಗೂ ಪುರುಷ ವಯಸ್ಕರಿಗೆ ಮತದಾನ ಹಕ್ಕು ನೀಡಿದನು, ಎರಡನೆಯದಾಗಿ ಪ್ರಜಾಪ್ರಭುತ್ವ ತಳಹದಿಯಲ್ಲಿ ರಾಜ್ಯ ಪುನರ್ರಚಿಸಿದನು. ಪ್ರಶ್ನೆ 4, ಪಾರ್ಥೆನಾನ್ ದೇವಾಲಯ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರು? ಉತ್ತರ ಪಾರ್ಥೆನಾನ್ ದೇವಾಲಯ ಅಥೆನ್ಸ್ ನಗರದಲ್ಲಿದೆ, ಅದನ್ನು ಪೆರಿಕ್ಲಿಸ್ ಎಂಬುವನು ನಿರ್ಮಿಸಿದನು. ಪ್ರಶ್ನೆ 5, ಪೆರಿಕ್ಲಿಸ್ಸನ ಕಾಲದ ಯಾವುದಾದರೂ 2 ಪ್ರಸಿದ್ಧ ನಾಟಕಕಾರರನ್ನು ಹೆಸರಿಸಿ. ಉತ್ತರ ಇಸ್ಕಿಲಸ್, ಸೋಫೋಕ್ಲಿಸ್, ಯೂರಿಪಿಡಿಸ್.
ಪ್ರಶ್ನೆ 6. ಪೆರಿಕ್ಲಿಸ್ಸನ ಕಾಲದ ಯಾರಾದರೂ ಇಬ್ಬರು ಪ್ರಮುಖ ಇತಿಹಾಸಕಾರರನ್ನು ಹೆಸರಿಸಿ. ಹೆರೋಡೋಟಸ್ ಮತ್ತು ಥುಸಿಡೈಡಿಸ್. ಪ್ರಶ್ನೆ 7. ಪರ್ಷಿಯನ್ನರನ್ನು ಅಲೆಕ್ಸಾಂಡರ್ ಸೋಲಿಸಿದ ಯಾವುದಾದರೂ 2 ಕದನಗಳನ್ನು ಹೆಸರಿಸಿ. ಉತ್ತರ ಗ್ರಾನಿಕಸ್, ಐಸಸ್ ಮತ್ತು ಅರ್ಬೆಲ್ ಕದನಗಳಲ್ಲಿ ಪರ್ಷಿಯನ್ನರನ್ನು ಅಲೆಕ್ಸಾಂಡರ್ ಸೋಲಿಸಿದನು. ಪ್ರಶ್ನೆ 8. ಹೋಮರನ 2 ಕೃತಿಗಳು ಯಾವುವು? ಉತ್ತರ ಇಲಿಯಡ್, ಒಡೆಸ್ಸಿ. ಪ್ರಶ್ನೆ 9. ಗ್ರೀಕ್ ನಾಗರಿಕತೆಯ 2 ಭಾವಗೀತೆ ಕವಿಗಳನ್ನು ಹೆಸರಿಸಿ. ಉತ್ತರ ಪಿಂಡರ್ ಮತ್ತು ಶಾಫೋ. ಪ್ರಶ್ನೆ 10. ಇಸ್ಕಿಲಸ್ಸನ 2 ಕೃತಿಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ ಪ್ರೊಮೆಥೆಸ್ ಬೌಂಡ್, ಎರಡನೆಯದಾಗಿ ಅಗಾಮೆಮ್ನನ್. ಪ್ರಶ್ನೆ 11. ಸೋಫೋಕ್ಲಿಸ್ಸನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಉತ್ತರ ಮೊದಲನೆಯದಾಗಿ ಇಡಿಫಸ್ ರೆಕ್ಸ್, ಎರಡನೆಯದಾಗಿ ಆಂಟಿಗೋನ್, ಮೂರನೆಯದಾಗಿ ಎಲೆಕ್ಟ್ರಾ. ಪ್ರಶ್ನೆ 12. ಪ್ರಾಚೀನ ಗ್ರೀಕಿನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞರು ಯಾರು? ಉತ್ತರ ಮೊದಲನೆಯದಾಗಿ ಪೈಥಾಗೋರಸ್, ಎರಡನೆಯದಾಗಿ ಯೂಕ್ಲಿಡ್. ಪ್ರಶ್ನೆ 13. ಪ್ರಾಚೀನ ಗ್ರೀಕಿನ ಯಾವುದಾದರೂ 2 ವಾಸ್ತುಶಿಲ್ಪ ಶೈಲಿಗಳನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಡೋರಿಕ್, ಎರಡನೆಯದಾಗಿ ಅಯೋನಿಕ್ ಹಾಗೂ ಮೂರನೆಯದಾಗಿ ಕೊರಿಂಥಿಯನ್. ಬೇಕಾದ 2 ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 14. ಪ್ರಾಚೀನ ಗ್ರೀಕಿನ ಯಾರಾದರೂ 2 ಪ್ರಮುಖ ದಾರ್ಶನಿಕರನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಸಾಕ್ರಟಿಸ್, ಎರಡನೆಯದಾಗಿ ಪ್ಲೇಟೋ, ಮೂರನೆಯದಾಗಿ ಅರಿಸ್ಟಾಟಲ್. ಪ್ರಶ್ನೆ 15. ಪ್ಲೇಟೋನ 2 ಕೃತಿಗಳನ್ನು ತಿಳಿಸಿ. ಉತ್ತರ ಡಯಲಾಗ್ಸ್, ರಿಪಬ್ಲಿಕ್, ದ ಲಾಸ್. ಬೇಕಾದ 2 ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 16. ಅರಿಸ್ಟಾಟಲನ 2 ಕೃತಿಗಳನ್ನು ತಿಳಿಸಿ. ಮೊದಲನೆಯದಾಗಿ ದ ಪೊಲಿಟಿಕ್ಸ್, ಎರಡನೆಯದಾಗಿ ಹಿಸ್ಟರಿ ಆಫ್ ಅನಿಮಲ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ 4ನೇ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.